ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ ಅವರು. ಆತ್ಮೀಯರೇ, ವಿಶೇಷವಾಗಿ ದಿನವೊಂದು ಕಾರ್ಯಕ್ರಮ ಧರ್ಮಸ್ಥಳದ ಸುತ್ತಮುತ್ತ ನಡೀತಾನೆ ಬರ್ತಾಯಿದೆ. ಅದರಲ್ಲೂ ಮುಖ್ಯವಾಗಿ ಈ ದೂರುದಾರರನ್ನೇ ಇವತ್ತು ಆರೋಪಿಗಳ ಸ್ಥಾನದಲ್ಲೇ, ಅಪರಾಧಿ ಸ್ಥಾನದಲ್ಲೇ ತಂದು ನಿಲ್ಲಿಸುವಂಥ ಪ್ರಯತ್ನ SIT ನಡೆಯುವುದನ್ನು ಗಮನಿಸಿದಾಗಂತೂ ಈ ದೇಶದಲ್ಲಿ ಕಾನೂನು ಇದೆಯಾ, ತನಿಖೆ ಇದೆಯಾ ಅನ್ನೋದು ಹಲವಾರು ಪ್ರಶ್ನೆ ಇವತ್ತು ಹುಡ್ತಾ ಇದ್ದಾವೆ. ಈ ನೆಪದಲ್ಲೇ ಒಂದಿಷ್ಟೇನೋ ಸರ್ಚ್ ಮಾಡುವಲ್ಲಿ ಕೆಲವು ದಿನಗಳ ಹಿಂದೆ ವಿಷ್ಣುಮೂರ್ತಿ ಭಟ್ ಅವರು ಅಲ್ಲಿಯವರ ಸ್ಥಳೀಯರು, ಕಮ್ಯುನಿಸ್ಟ್ ಪಾರ್ಟಿಯವರು, ಜೊತೆಗೆ ಬ್ರಾಹ್ಮಣರು, ಅದಕ್ಕಿಂತಲೂ ಹೆಚ್ಚಿಗೆ ಅಲ್ಲಿಯ ಮಂಜುನಾಥ ಸ್ವಾಮಿ ಪೂಜಾರಿಗಳು ಇವತ್ತು ನಿವೃತ್ತಿ ಅಂತರಿದ್ದಾರೆ. ಇಡೀ ಈ ಹೆಗ್ಗಡೆ ಮಣಿತನದ ಇತಿಹಾಸವನ್ನು ಬಲ್ಲವರಾಗಿದ್ದಾರೆ. ಅವರು ಇಲ್ಲಿವರೆಗೆ ಮಾಡಿದ್ದೇನು, ಎಂತು, ಯಾವ ರೀತಿಯಾಗಿ ತಮ್ಮ ಹಿಡಿತವನ್ನು ಸಾಧಿಸಿದರು ಅನ್ನೋ ಅನೇಕ ವಿಚಾರಗಳಲ್ಲಿ ಬಿಡಿಸ್ತಾ ಹೋಗ್ತಾ ಇರ್ತಾರೆ. ಅದನ್ನೆಲ್ಲ ಕೇಳಿದಾಗ ಅನಿಸ್ತದ, ನಿಜವಾಗಿಯೂ ಇದು ಧರ್ಮಸ್ಥಳ ಈ ದೇಶದ ಒಂದು ಭಾಗವಾ? ಯಾಕಪ್ಪ ಅಂತಂದ್ರೆ ಅಲ್ಲಿ ಇನ್ನೊಬ್ಬರ ಮಾತು, ಇನ್ನೊಂದು ಪಕ್ಷದ ಮಾತು, ಯಾರದ್ದೇ ಮಾತು, ಸರ್ಕಾರದ ಮಾತು ಯಾವುದೂ ನಡೆಯೋದಿಲ್ಲ. ಫೈನಲ್ ಒಂದೇ ಧರ್ಮಾಧಿಕಾರಿ, ಅಂದ್ಬಿಟ್ಟು ಮತ್ತೆ ಯಾರ್ದೂ ಇಲ್ಲ. ಕಳೆದ 3-4 ದಶಕಗಳಿಂದ ನಿರಂತರ ನಡೀತಾನೆ ಬಂದದಂತ ಹೇಳ್ತಾ ಇದ್ದಾರೆ ಅವರು. ಇದಕ್ಕೆ ಅವ್ರು ಅನೇಕ ಸಾಕ್ಷಿಗಳನ್ನು, ದಾಖಲೆಗಳನ್ನು ಒದಗಿಸಿದರು. ನಾವು ಒಬ್ಬರು ಸಾಕ್ಷ್ಯಪ್ಪ ಅಂತ ಹೇಳಿದರು. ಅವರೊಬ್ಬ ಹೋರಾಟಗಾರರು, ಜೊತೆಗೆ ಇಲ್ಲಿ ರಾಜಕೀಯ ಪಕ್ಷಗಳನ್ನು ಅವರು ಕೂಡಿಕೊಂಡಿಲ್ಲ ಅಂತ ಹೇಳಿದರು. ಜೊತೆಗೆ ಮೈ ಮೇಲೆ ಬಂದಾಗ ಹಿಂದೂ ಧರ್ಮದ ಒಂದು ಮುಖವಾಡವನ್ನು ಹಾಕ್ಕೊಂಡು ಹೋರಾಟ ಮಾಡುವಂಥ ಇವರು ನಿಜವಾಗಿಯೂ ಹಿಂದೂಗಳ, ಯಾಕಂದರೆ ಇಲ್ಲೇ ಇಲ್ಲಿ ಪೂಜಾರಿಗಳಿಗೆ ತೊಂದರೆ ಕೊಟ್ಟಿದ್ದು, ಮಂಜುನಾಥ ಸ್ವಾಮಿಯ ಗುಡಿಯನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದು, ಆ ಸ್ಥಳವನ್ನು ತೆಗೆದುಕೊಂಡಿದ್ದು, ತಮ್ಮ ಮೂವಿಗೆ ನಡೆಸಿಕೊಂಡಿದ್ದು ಅನೇಕ. ಈ ಹೋಗರ ಕಡೆಗೆ ಜೈನರಂತ ಇವ್ರ ಬಗ್ಗೆ ನಾವು ಹೇಳ್ಕೊಳ್ತಾ ಇದ್ದೀವಿ. ನಿಜವಾದ ಜೈನರ ಇವರು. ಅನೇಕ ಹತ್ಯೆಗಳಾಗಿದ್ದಾವೆ, ಅನೇಕ ಘಟನೆಗಳು ಘಟಿಸೋಗಿದ್ದಾವೆ. ಸ್ವತಃ ತಿಮರೂಡಿಯವರನ್ನು, ಅದೇ ಕಾಲಕ್ಕೆ ಸೌಜನ್ಯಾಳ ತಾಯಿ ಕುಸುಮಾವತಿಯವರನ್ನು ಕೊಲೆ ಮಾಡೋದಕ್ಕೂ ಹೇಸಿದವರು ಇವರು, ಪ್ರಯತ್ನ ಮಾಡಿದವರು ಇವರು ಅನ್ನೋ ಗಂಭೀರವಾದ ಆರೋಪ ಮಾಡ್ತಾ ಇದ್ದಾರೆ. ಯಾಕಂದ್ರೆ 2012 9ನೇ ತಾರೀಕಿಗೆ ಆಗ್ತದೆ ಹತ್ಯೆ, ಆ ಹುಡುಗಿ ಹತ್ಯೆ ಸಾಯಂಕಾಲ ಅನ್ನುವಂಥ ರೆಫರ್ ಮಾಡ್ತಾ ಆ ಕೇಸಿನ ನೆಲೆಯಲ್ಲಿ ಮಾತಾಡ್ತಾ ನಿಜವಾಗಿಯೂ ವಿಠ್ಠಲಗೌಡರು, ಕುಸುಮಾವತಿಯವರ ಯಜಮಾನರು, ಇವು ಸಾಮಾನ್ಯ ಹೋರಾಟ ಆಗಿರಲ್ಲ, ಇಲ್ಲಿ ಭಾಳಷ್ಟು ಹೋರಾಟ ಆಗಿದೆ ಅನ್ನುವಂಥ ಮಾತುಗಳನ್ನ ಪ್ರತಿ ಕ್ಷಣದಲ್ಲೂ ವ್ಯಕ್ತ ಮಾಡ್ತಾಯಿದ್ರು. ಇದು ನಮ್ಮ ಮೀಡಿಯಾಕ್ಕೆ ಯಾಕೆ ಗೊತ್ತಾಗ್ತಾ ಇಲ್ಲ, ಯಾಕೆ ಶೋಧನೆ ಮಾಡ್ತಾ ಇಲ್ಲ ಅಂತೇಳಿ. ಜೊತೆಗೆ ರಾಜಕೀಯ ಪಕ್ಷಗಳನ್ನ ಅವ್ರು ಕೂಡಿಗೊಡ್ಲಿಲ್ಲ ಅಲ್ಲೇ ಅನ್ನುವಂಥ ಮಾತು. ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ರು ಕೂಡಿಗೊಡ್ಲಿಲ್ಲ. BJP ಮೂಲತಃ ಹಿಂದುತ್ವವಾದಿಯಲ್ಲಿ ನೆಲೆಗಟ್ಟಿನಲ್ಲಿ ಮಾತಾಡುವಂಥ ಪಕ್ಷ. ಹೋಗಲಿ ಅದು ಹಿಂದೂ ಧರ್ಮದ ನೆಲೆಗಟ್ಟಿನಾದ್ರು ನಡೀತಾ ಇದೆಯಾ? ಅದು ಹೋಗಲಿ ಜೈನ ಧರ್ಮ ನೆಲೆಗಟ್ಟಿನಾದ್ರು ನಡೀತಾ ಇದೆಯಾ? ಎಷ್ಟು ಕೊಲೆಗಳಾಗಿದ್ದಾವೆ, ಏನು ಎಂದು, ಎಷ್ಟು ಹೆಣಗಳನ್ನು ಮುಚ್ಚಾಕಲಾಗಿದೆ, ಎಷ್ಟು ಜನರನ್ನು ಕೊಲೆ ನಡೆದು ಹೋಗಿಬಿಟ್ಟದ. ಸೌಜನ್ಯಾಳ ಕೇಸ್ ಆದ ನಂತರ ಇದು ದೊಡ್ಡದಾಯಿತು. ಅಲ್ಲಿವರೆಗೆ ರೆಕಾರ್ಡ್ಸ್ ಇಲ್ಲ. ಇವತ್ತಿನ ಡಿಜಿಟಲ್ ಮೀಡಿಯಾ ಆಗಿದೆ, ಮತ್ತೇನೋ ಆಗಿದೆ, ಸ್ವಲ್ಪ ವಿಚಾರಗಳನ್ನ ಹೊರಗೆ ಹಾಕುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಅವತ್ತು ಏನೂ ಇಲ್ಲ. 79 ಅಥವಾ 75ರಿಂದ ಸ್ಟಾರ್ಟ್ ಆಗ್ತಾ ಬರ್ತದೆ. ಅದಕ್ಕೆ ಮೊದಲು ಇಂಥ ಘಟನೆ ಸಾಕಷ್ಟು ಆಗಿದ್ದಾವೆ ಇತಿಹಾಸದಲ್ಲೇ, ಧರ್ಮಸ್ಥಳದ ಇತಿಹಾಸದಲ್ಲೇ ಅನ್ನೋ ಮಾತನ್ನು ಬಿಡಿಬಿಡಿಯಾಗಿ ಬಿಡಿಸಿಡುವುದನ್ನು ನೋಡಿದಾಗ, ಕೇಳಿದಾಗ ಸಹಜ ಅನಿಸ್ತದ, ಏನಪ್ಪ ಇದು, ಇದೇನು ನಡೀತಾ ಇದೆ, ನಿಜವಾಗಿ ಇದು ನಮ್ಮ ಭಾರತದ ಅಂಗವ, ರಿಪಬ್ಲಿಕ್ ಧರ್ಮಸ್ಥಳನ, ಸಪ್ರೇಟ್ ಆದ ದೇಶನ, ಇಲ್ಲಿ ಯಾವ ಕಾನೂನು ನಡೆಯೋದಿಲ್ವಾ? ಇವತ್ತು ನಮಗೂ ಅನಿಸ್ತಾ ಇದೆ ಎಲ್ಲರಿಗೂ. ಈ SIT ಒಂದು ಸರ್ಕಾರ ನೇಮಿಸಿದ್ದು, ನ್ಯಾಯಾಲಯ ನೇಮಿಸಿದ್ದು, ಅದನ್ನು ಹಳ್ಳಿಸುವಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನ ನಡೀತಾ ಇದ್ದಾವೆ. ದೂರುದಾರನಾಗಿ, ಸಾಕ್ಷಿದಾರನಾಗಿ ಸಾಕಷ್ಟು ಶಬ್ದ ಮಾಡಿ ಬಂದಂತಹ ಮುಸುಕುಧಾರಿ ಭೀಮ ಚಿನ್ನಯ್ಯನಾಗಿ ಸುಳ್ಳು ಹೇಳಿದ್ದು ಯಾಕೆ? ಯಾರು ಹೇಳಿಸಿದರು? ಇದರಿಂದ ಯಾರು? SIT ಇದ್ದಂಥವ್ರು ಯಾರು? ಇವತ್ತು ದೂರುದಾರರನ್ನೇ ಅಪರಾಧಿಗಳನ್ನಾಗಿ ಬಿಂಬಿಸುವಂಥ ಪ್ರಯತ್ನ ನಡೀತಾ ಇದೆ. ಈ ಎಲ್ಲ ಘಟನೆಗಳಿಗೆ ಇವರೇ ಕಾರಣ, ಏನೋ ಅಪಪ್ರಚಾರ ಮಾಡ್ತಾ ಇದ್ದಾರೆ ಧರ್ಮದ್ದು ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿ ಹಿಂದೂ ಧರ್ಮದ ರಕ್ಷಣೆಯಲ್ಲಿ ಆಗ್ತಾ ಇದೆಯಾ?
ಹಿಂದೂ ಹೆಣ್ಮಕ್ಳ ಕೊಲೆ ಆಗಿದಲ್ಲ, ಅದ್ರ ತನಿಖೆ ಬಗ್ಗೆ ಯಾರು ಮಾತಾಡ್ತಾರೆ? ಯಾರು ಇದರಿಂದಿದ್ದಂಥವ್ರು? ಇವತ್ತು ಮಹಿಳೆಯರು ಸಹ ಎದ್ದು ನಿಲ್ತಾ ಇದ್ದಾರೆ. ಇದರಿಂದಿದ್ದಂಥವ್ರು ಯಾರು? ಹೇಳ್ರಿ ಕೊಂದವರು ಯಾರು? ಅವತ್ತೇನು ಮುಸ್ತಾ ಬಂತು ಇಲ್ಲಿವರೆಗೆ. ಆದರೆ ಒಂದು ಸಮಾಧಾನ ಅಂದ್ರೆ ಸೌಜನ್ಯಾಳ ಹತ್ಯೆಯ ನಂತರ ಇಂಥ ಘಟನೆಗಳು ಆಗೋದು ಕಡಿಮೆ ಆಗ್ತಾ ಬಂತು. ನಡೆದಿಲ್ಲ ಅಂದ್ರೆ ನಡೀತಿದ್ದು. ಕಾರಣ ಅಂದ್ರೆ ಸೌಜನ್ಯ ಇದಕ್ಕೆಲ್ಲ ಬ್ರೇಕ್ ಹಾಕಿಬಿಟ್ಲು ಇಂಥ ಘಟನೆಗಳಿಗೆ. ಯಾಕಂದ್ರೆ ದಿನದಿಂದ ದಿನಕ್ಕೆ ಈ ಬೆಳ್ತಂಗಡಿ, ಅದರ ನಂತರ ಮಂಗಳೂರು, ಅದರ ನಂತರ ದಕ್ಷಿಣ ಕನ್ನಡ ಭಾಗ, ಉತ್ತರ ಕನ್ನಡ ಭಾಗ, ಅದು ಮುಗಿದ ನಂತರ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಇವತ್ತು ಇಡೀ ದೇಶ, ಇಡೀ ವಿಶ್ವ ತುಂಬ ಸುದ್ದಿ ಆಗ್ತಾ ಇದೆ ಅಲ್ಲಿ ಕೊಲೆಗಳ ಬಗ್ಗೆ, ಹತ್ಯೆಗಳ ಬಗ್ಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ದೂರುದಾರರನ್ನೇ, ಸಾಕ್ಷಿದಾರರನ್ನೇ ಆರೋಪಿಗಳನ್ನಾಗಿ, ಅಪರಾಧಿಗಳನ್ನಾಗಿ ಮಾಡುವಂಥ ಕೆಲಸಗಳು ನಡೆದು ನೋಡಿದಾಗ ಇದೆಂಥ ತನಿಖೆ? ಇಲ್ಲಿವರೆಗೆ ಅನೇಕರೆಲ್ಲ ದೂರು ಸಲ್ಲಿಸ್ತಾ ಇದ್ದಾರೆ. ಸ್ವತಃ ವಿಷ್ಣುಮೂರ್ತಿ ಭಟ್ರು ಸಹ ದೂರು ಸಲ್ಲಿಸ್ತಾ ಇದ್ದಾರೆ. ನಿರಂತರದ ವಿರೋಧ ಮಾಡ್ತಾ ಬಂದಿದ್ದಾರೆ. ಅವ್ರಿಗೆ ಯಾವ ಮಾತಿನ ಬೆಲೆ ಇವತ್ತು ಸಿಕ್ಕಿಲ್ಲ. ಇವರೆಲ್ಲ ನಕ್ಸಲೈಟ್ರು, ಕಮ್ಯುನಿಸ್ಟ್ರು, ಕಾಂಗ್ರೆಸ್ಸಿಗರು, ದೈವ ನಂಬುದವರು ಅಂತೇಳಿ ಬಿಂಬಿಸ್ತಾ ಬಂದಿದ್ದಾರೆ. ಅದರಲ್ಲೂ DKC ಅಂತ, ವಿಜೇಂದರ್ ಅಂತ, ಅದು ಇನ್ನುಳಿದ CT ರವಿ ಅಂತಹ ಎಲ್ಲ ನಾಯಕರು ಇವತ್ತು ಅದನ್ನು ಮುಚ್ಚಾಗ್ತಾರೆ. ಷಡ್ಯಂತ್ರ ಅಂತ ಕರಿತಾ ಇದ್ದಾರೆ. ಷಡ್ಯಂತ್ರ ಇವ್ರು ಯಾರು ಮಾಡ್ತಾ ಇಲ್ಲ. 6 ಜನ ಇವತ್ತಿನ ನಾವು ತಿಮ್ರೋಡಿಯಾದಿಯಾಗಿ ನಾವು ಆರೋಪ ಮಾಡ್ತಾಯಿದ್ವಿ. ಇವರಿಂದ ಆಗಿದಪ್ಪ, ಇವ್ರು ಸುಳ್ಳು ಹೇಳಿದರು. ಸುಳ್ಳು ಹೇಳಿದಕ್ಕೆಲ್ಲ ಘಟನೆಗಳಾದನ ಕಳೆದ ಎಷ್ಟು 3-4 ದಶಕಗಳಿಂದ ಇವರೆಲ್ಲ ಅದನ್ನು ಮಾಡಿದ್ರೆ ಅನ್ನೋ ಉತ್ತರ ಇಲ್ಲ ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಅವ್ರು ಒಂದೊಂದು ಮಾತುಗಳನ್ನು ಕೇಳಿದಾಗ, ವಿಷ್ಣುಮೂರ್ತಿ ಭಟ್ ಅವ್ರ ಮಾತುಗಳನ್ನು ಕೇಳಿದಾಗ ನಿಜವಾಗಿಯೂ ಇದೊಂದು ನರಕ ದರ್ಶನಪ್ಪ ಅಂತೇಳಿ ಅನೇಕ ವಿಷಯ ಚರ್ಚೆ ಮಾಡಿದ್ವಿ. ನಾವು ಪ್ರತಿದಿನವೂ ಚರ್ಚೆ ಮಾಡ್ತಾಯಿದ್ವಿ. ಯಾಕಂದರೆ ಇದಕ್ಕೊಂದ್ರೆ ಒಂದು ತಾರ್ಕಿಕ ಅಂತ್ಯ, ಸತ್ಯ ಯಾವುದು ಹೊರಗೆ ಬರಬೇಕಾಗಿದೆ. ನಿಜವಾಗಿಯೂ ಈ ದೂರುದಾರರ, ಇವರು ದೂರು ಮಾಡ್ತಾ ಇದ್ದಾರಾ, ಈ ಸಾಕ್ಷಿದಾರರ, ಅಥವಾ ಇವರೆಲ್ಲ ಆರೋಪ ಮಾಡುವ ಹೆಗ್ಗಡೆಯವರ ಹಿಂದಿನ ಮಲಿತನದವರು ಸಹ ಇದೇ ರೀತಿ ಇದ್ದರು ಅನ್ನೋಂಥ ಆರೋಪವನ್ನು ವಿಷ್ಣುಮೂರ್ತಿ ಭಟ್ರು ಅವ್ರು ಮಾಡ್ತಾ ಇದ್ದಾರೆ. ಮೊದಲು ಬ್ರಾಹ್ಮಣಿಸಮ್ ಮತ್ತು ಜೈನಿಸಮ್ ಮಧ್ಯದಲ್ಲಿ ಇಂಥ ನಾಯಕರಿಂದ ತಿಕ್ಕಾಟಗಳಾಗಿದ್ದಾವೆ ಅನ್ನೋ ಮಾತಾಡ್ತಾ ಇದ್ದಾರೆ. ನಿಜವಾಗಿಯೂ ಅವರು ಜೈನರು ಅಲ್ಲ. ಯಾಕಂದರೆ ಅಹಿಂಸಾ ಪರಮೋ ಧರ್ಮ, ಆದರೆ ಹಿಂಸೆಯೇ ಪರಧರ್ಮ ಆಗ್ಯದ ಅಂತೇಳಿ ಮಾತನ್ನು ಅವರು ವಿಷ್ಣು ಮೂರ್ತಿ ಭಟ್ರು ಹೇಳ್ತಾರೆ. ಅದಕ್ಕೆ ಇನ್ನುಳಿದವರು ತಿಮ್ರೋಡಿ ಅವರು ಸ್ವತಃ ಹಿಂದೂ ಅಲ್ವಾ. ಸ್ವತಃ ಅವರು ಏನಪ್ಪ ಅಂದ್ರೆ ನಿಮಗೆ ಗೊತ್ತಿದ್ದು, ಎಲ್ಲರಿಗೆ ಹಲವು ಚರ್ಚೆ ಆಗಿದ್ದು, ಈ ಒಂದು ಏನಪ್ಪ ಅಂತಂದ್ರೆ ಹಿಂದೂ ಮಹಾಸಭಾದಾಗಿರ್ಬೋದು, ಹಿಂದೂ ಸಂಘ ಪರಿವಾರದಾಗಿರ್ಬೋದು, ಅದೇ ಕಾಲಕ್ಕೆ ವಿಶ್ವ ಹಿಂದೂ ಪರಿಷತ್ತಾಗಿರ್ಬೋದು, ಇವೆಲ್ಲ ಸಂಘಟನೆಗಳ ಜೊತೆಗೆ ತಮ್ಮನ್ನು ತಾವು ಗುರುತಿಸಿಕೊಂಡಂಥವ್ರು, ಹೋರಾಟ ಮಾಡಿದಂಥವ್ರು. ಎಲ್ಲ ನೆಲೆಯಲ್ಲಿ ತನಿಖೆ ಆಗಬೇಕಾಗಿದೆ. ಇದು ಆಗ್ತದೆ. ಮಹಿಳೆಯರಿಗೆ ಇಳಿದಿದ್ದಾರೆ. ಸತ್ಯ ಹೊರಬರೋ ಸಮಯ ಬಂದ ಅನ್ನುವಂಥ ಭರವಸೆನ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಿಲ್ಲ ಒಂದು ಸತ್ಯ ಹೊರಗೆ ಬರೋದ್ರಿ, ಇನ್ನೇನು ಲೇಟ್ ಆಗುವುದಿಲ್ಲ, ಆಗಲಿಕ್ಕಿಲ್ಲ ಅನ್ನೋಂಥ ಭಾವನೆನೂ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈ ತನಿಖೆ ಸರ್ಕಾರ ಸರಿಯಾಗಿ ಮಾಡಿಸಿದಕ್ಕೆ ಸಿಗ್ತಾರೆ ಅವರು ಅಂತೇಳಿ ನಿಶ್ಚಿತವಾಗಿ ಸಿಗ್ತಾರೆ. ಆದರೆ ಈ ದೂರುದಾರರು ಅಥವಾ ನಾವು ಏನು ಇವತ್ತು ಸಾಕ್ಷಿದಾರ ಇರ್ತೀವಿ, ಇವರಲ್ಲಿ 1% ಸರ್ಕಾರ ಪ್ರಯತ್ನ ಮಾಡಿದರೆ, ಇದರಿಂದ ಯಾರು ಅದನ್ನು ತನಿಖೆಯನ್ನು ನಿಜವಾಗಿ ಮಾಡಿಸಿದ್ರೆ ನಿಶ್ಚಿತವಾಗಿಯೂ ಇದು ಅಂತ್ಯ ಆಗ್ತದೆ. ತಪ್ಪಿತಸ್ಥರ ಶಿಕ್ಷೆ ಆಗೇ ಆಗ್ತದೆ. ನಾವು ಇನ್ನೂ ಭರವಸೆ ಇಟ್ಟಿದ್ದೀವಿ ಅದರ ಬದಲಾಗಿ ಅಂತೇಳಿ. ಯಾಕಂದರೆ ಇವರು ಸಮೀಪದಿಂದ ನೋಡಿದವರೆಲ್ಲ, ಒಂದು ವೇದವಲ್ಲಿ ಹತ್ಯೆ ಆಗಿರ್ಬೋದು, ಅದೇ ಕಾಲ ಪದ್ಮಲತಾ ಅವ್ರದ್ದಾಗಿರ್ಬೋದು, ನಂತರದಲ್ಲಿ ಅನೇಕ ಮಾವುತಂದಾಗಿರ್ಬೋದು, ಮಾವುತನ ತಂಗಿ ಯಮುನಾರದಾಗಿರ್ಬೋದು, ಇನ್ನೂ ಅಲ್ಲಿ ಘಟನೆಗಳನ್ನು, ಅಲ್ಲೇ ಭೂಮಿ ಕಬಳಿಸಿದ್ದನ್ನು, 4,500 ಎಕರೆ ಭೂಮಿಯಲ್ಲಿ 1,000 ಮೇಲ್ಪಟ್ಟ ಭೂಮಿಯನ್ನು ಕಬಳಿಸಿದ್ದು, ಜೊತೆಗೆ ನನಗೇನು ಭೂಮಿ ಇಲ್ಲ, ತಿಂಗಳಿಗೆ 100 ರೂಪಾಯಿ ಆದಾಯ ಇಲ್ಲ ಅಂತೇಳಿ ಸ್ವತಃ ನಮ್ಮ ಹರ್ಷೇಂದ್ರ ಹೆಗ್ಗಡೆ ಅವರು, ಇವರು ತಮ್ಮ ಭೂಮಿಯನ್ನು ಹುಡ್ಕೊಂಡಿದ್ದು ಈ ವಿಷಯ ರೆಫರ್ ಮಾಡ್ತಾಯಿದ್ರು. ಜೊತೆ ಅಷ್ಟಲ್ಲ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಈ ಮಂಜುನಾಥ ಸ್ವಾಮಿಯ ಈ ದೇವಾಲಯದ ಜಾಗ ಸಹಿತ ಇವತ್ತು ಹೆಗ್ಗಡೆಯವ್ರ ಹೆಸರಾಗಿದೆ. ಹೆಗ್ಗಡೆಯವ್ರ ಹೆಸರಿಗಿದೆ, ಆ ದೇವರ ಹೆಸರಿನಲ್ಲಿ ಇಲ್ಲ ಅನ್ನೋ ಮಾತನ್ನು ರೆಫರ್ ಮಾಡಿ ಇವರು ಎಂಥವ್ರು ಅನ್ನೋದನ್ನು
ಕ್ಷಣ ಕ್ಷಣಕ್ಕೂ ಬೇಬಿಸಿ ತೋರಿಸಿದ್ರು. ನಿಜವಾಗಿಯೂ ಇಂಥ ಹೋರಾಟಗಾರರ ಬಗ್ಗೆ ತಿಳ್ಕೊಂಡಷ್ಟೇ ಅಲ್ಲ, ಸರ್ಕಾರಿ ದಿಸೆಯಲ್ಲೇ ಇವ್ರನ್ನ ಕರೆದ ಅವರಿಂದ ತಿಳಿದುಕೊಂಡ ನಿಜದ ತನಿಖೆಯನ್ನು ಮಾಡಿಸಿದ, ಸಂಶೋಧನೆ ಮಾಡಿಸಿದರೆ ನಿಶ್ಚಿತವಾಗಿಯೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವುದು ಭಾಳ ದೂರ ಇಲ್ಲ ಅನ್ನೋ ಮಾತನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥವ್ರು ಅನೇಕ ಹಿರಿಯರಿದ್ದಾರೆ. ಅವ್ರು ತಮ್ಮ ಮಾತುಗಳನ್ನ, ಅಭಿಪ್ರಾಯಗಳನ್ನು, ಸತ್ಯಗಳನ್ನು ಹೇಳ್ತಾ ಇದ್ದಾರೆ. ಇವತ್ತು ಅವ್ರಿಗೊಂದು ಧ್ವನಿ ಸಿಕ್ಕದೆ. ಇವತ್ತು ಡಿಜಿಟಲ್ ಮೀಡಿಯಾದಿಂದ, ಯೂಟ್ಯೂಬರ್ಗಳಿಂದ ಹೊಸ ಹೊಸ ಇನ್ವೆನ್ಷನ್ಸ್, ಆವಿಷ್ಕಾರಗಳಾಗ್ತಾ ಇದ್ದಾವೆ ಧರ್ಮಸ್ಥಳದ ಕುಕೃತ್ಯಗಳ ಬಗ್ಗೆ ಅನ್ನೋದು ನಾವು ಇಲ್ಲಿ ಮರಲಿಕ್ಕಾಗೋದಿಲ್ಲ. ನಿಜವಾಗಿ ಇವತ್ತು ಏನಾದರೂ ಈ ಸತ್ಯಗಳು ಹೊರಗೆ ಬಂದಿದ್ರೆ ಯೂಟ್ಯೂಬರ್ಸ್ ಹೌದು ಅಂತೀರ ಅಲ್ಲಂತೀರ, ಇದು ನಿಜಾನೋ ಸುಳ್ಳು ನಿಮ್ಗೆ ಬಿಟ್ಟಿದ್ದು ವಿಚಾರ ಮಾಡಿರಿ. ಇದು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಸತ್ಯದ ಕೈಗಳಲ್ಲಿ ವಂದನೆಗಳು.